ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಿಗಿನರ್ಸ್ಗೂ ಕೂಡ ತುಂಬಾ ಈಸಿಯಾಗಿ ಯಾವ ರೀತಿ ಬ್ಲೌಸ್ ಅಲ್ಲಿ ಅಳತೆ ತಗೊಂಡು ಪ್ಲೇನ್ ಬ್ಲೌಸ್ ಕಟಿಂಗ್ ನ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಬ್ಲೌಸ್ ನ ಕಟ್ ಮಾಡೋದಕ್ಕೆ ಫಸ್ಟ್ ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಉಲ್ಟಾ ಸೀದಾನ ಚೆಕ್ ಮಾಡ್ಕೊಳ್ಬೇಕು. ಬ್ಲೌಸ್ ಪೀಸ್ ಅಲ್ಲಿ ಉಲ್ಟಾ ಯಾವ್ದಿರುತ್ತೆ ಅದನ್ನ ಈ ತರ ಹಾಕೊಂಡಿರ್ಬೇಕು. ಈ ತರ ಫೋಲ್ಡ್ ಮಾಡಿದಾಗ ಸೀದಾ ಇರೋದು ಮೇಲೆ ಬರಬೇಕು. ಈ ರೀತಿ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಫೋಲ್ಡಿಂಗ್ ಮಾಡ್ಕೊಂಡಿರೋ ಬಟ್ಟೆನ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ ನೋಡಿ. ಮೊದಲಿಗೆ ನೀವು ಬ್ಲೌಸ್ ಅಲ್ಲಿ ಮೆಜರ್ಮೆಂಟ್ ತಗೊಳ್ಬೇಕಂದ್ರೆ ಎದೆಯ ಸುತ್ತಳತೆ ಮೆಜರ್ಮೆಂಟ್ ನ ತಗೊಳ್ಬೇಕು. ಅಂದ್ರೆ ಚೆಸ್ಟ್ ಮೆಜರ್ಮೆಂಟ್. ಅದನ್ನ ನೀವು ಈ ತರ ಉಕ್ಪಟ್ಟಿ ಇರುತ್ತಲ್ಲ, ಉಕ್ಪಟ್ಟಿಯಿಂದ ಇಲ್ಲಿ ಸ್ಟಿಚಿಂಗ್ ಏನಿರುತ್ತೆ ಅಲ್ಲಿಗೆ ಟೇಪ್ ಹಿಡಿದ್ಬಿಟ್ಟು ಈ ತರ ನೀವು ಅಳತೆನ ತಗೊಳ್ಬೇಕು. 8.5 ಬರ್ತಾ ಇದೆ. ನಿಮ್ಮ ಹತ್ರ ಇರೋ ಮೆಜರ್ಮೆಂಟ್ ಬ್ಲೌಸ್ ಅಲ್ಲಿ ಎಷ್ಟು ಬರ್ತಾ ಇದೆ ನೋಡ್ಬಿಟ್ಟು ಅದಕ್ಕೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಬೇಕು. ಯಾವಾಗ್ಲೂ ಅಷ್ಟೇ, ನೀವು ಚೆಸ್ಟ್ ಮೆಜರ್ಮೆಂಟ್ ತಗೊಂಡಾದ್ಮೇಲೆ ಅದಕ್ಕೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಅಂದ್ರೆ 8.5 ಅಂದ್ರೆ 10.5 ಆಗುತ್ತೆ ನಂದು. ನಿಮ್ಮ ಬ್ಲೌಸ್ ಅಲ್ಲಿ ಎಷ್ಟು ಇಂಚಿಗೆ ನೀವು ಮೆಜರ್ಮೆಂಟ್ ತಗೊಂಡಿರ್ತೀರ ಅದಕ್ಕೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು ಈ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಈ ತರ ಟೇಪ್ ಹಿಡಿದ್ಬಿಟ್ಟು 10.5 ಇಂಚಿಗೆ ಕರೆಕ್ಟ್ ಆಗಿ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ನೋಡಿ, ಈ ತರ ಕರೆಕ್ಟ್ ಆಗಿ 10.5 ಇಂಚಸ್ಗೆ ಫೋಲ್ಡ್ ಮಾಡ್ಕೊಳ್ಬೇಕು. ಈ ಕಡೆ ಎಡ್ಜಲ್ಲೂ ಕೂಡ ಎಲ್ಲಾ ಕಡೆನೂ ಕೂಡ 10.5 ಇಂಚೆ ಇರ್ಬೇಕು. ಈ ತರ ಈ ಕಡೆನೂ ಕೂಡ 10.5 ಇಂಚಿಗೆ ನೀವು ಕರೆಕ್ಟ್ ಆಗಿ ಫೋಲ್ಡಿಂಗ್ ನ ಮಾಡ್ಕೊಳ್ಬೇಕು. ಈ ತರ ಕರೆಕ್ಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಈ ತರ ಬಟ್ಟೆನ ಇಟ್ಕೊಂಡು ಕರೆಕ್ಟ್ ಆಗಿ ಈಕ್ವಲ್ ಆಗಿ ಫೋಲ್ಡಿಂಗ್ ನ ಈ ತರ ಫೋಲ್ಡಿಂಗ್ ಮಾಡಿ ಹಿಂಗ ಹಾಕೊಳ್ಬೇಕು ಬಟ್ಟೆನ. ನೋಡಿ, ಕರೆಕ್ಟ್ ಆಗಿ ಫೋಲ್ಡಿಂಗ್ ಆಗಿರ್ಬೇಕು. ಈಗ ನೆಕ್ಸ್ಟ್ ಹಿಂಗ್ ಟರ್ನ್ ಮಾಡ್ಕೊಂಡು ಇಲ್ಲಿ ಫೋಲ್ಡಿಂಗ್ ಇದೆಯಲ್ಲ ಕ್ಲಾತ್, ಇಲ್ಲಿಂದ ನೀವು ಕರೆಕ್ಟ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈ ಉಳ್ದಿರೋ ಈ ಕಡೆ ಏನ್ ಉಳ್ದಿದೆ ಆ ಬಟ್ಟೆನ. ನೋಡಿ, ಈ ತರ ಕಟ್ಟಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ದು ಮೆಜರ್ಮೆಂಟ್ ಬ್ಲೌಸ್ ತಗೊಂಡು ಬ್ಲೌಸಿನ ಉದ್ದ ಚೆಕ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಎಷ್ಟಿದೆ ಅಂತ ಬ್ಲೌಸಿನ ಉದ್ದ ನೋಡಿ ಈ ತರ ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಎಷ್ಟು ಬರ್ತಾ ಇದೆ ನೋಡಿ. ನಂದು 14 ಇಂಚ್ ಬರ್ತಾ ಇದೆ. ಅದಕ್ಕೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಈಗ ನಾನು ತೋರಿಸ್ತಿರೋದು ಪ್ಲೇನ್ ಬ್ಲೌಸ್ ಕಟಿಂಗು. ಸೊ ಹಾಗಾಗಿ ನಿಮ್ದು ಬ್ಲೌಸ್ ಉದ್ದ ಎಷ್ಟಿರುತ್ತೆ ಅದಕ್ಕೆ ನೀವು 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಅಂದ್ರೆ ನಂದು 14 ಬರ್ತಾ ಇದೆ, 16 ಇಂಚ್ ಆಗುತ್ತೆ. ಈ ರೀತಿ ಒಂದು ಮೆಜರ್ಮೆಂಟ್ ನ ತಗೊಳ್ಬೇಕು ನೀವು. ಫ್ರಂಟು ಬ್ಯಾಕು ಕೂಡ ಸೇಮ್ ಮೆಜರ್ಮೆಂಟೇ ತಗೊಳ್ಬೇಕು. 14 ಇಂಚಿಗೆ 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ಈಗ ನಂದು ಕರೆಕ್ಟ್ ಆಗಿದೆ ಬಟ್ಟೆ. ನಿಮ್ದು ಎಷ್ಟಿದೆ ನೋಡ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಆಲ್ಮೋಸ್ಟ್ ಎಲ್ಲರಿಗೂ ಬಟ್ಟೆ ಕರೆಕ್ಟ್ ಆಗಿ ಬರುತ್ತೆ. ಈಗ ನೀವು ಬ್ಲೌಸ್ ಅಲ್ಲಿ ನೆಕ್ ವಿಡ್ತ್ ಮೆಜರ್ಮೆಂಟ್ ತಗೊಳ್ಬೇಕು ಅಂತ ಅಂದ್ರೆ ಇಲ್ಲಿ ಸ್ಟಿಚಿಂಗ್ ಆಗಿರುತ್ತಲ್ಲ, ಇಲ್ಲಿಂದ ಕರೆಕ್ಟ್ ಆಗಿ ಈ ತರ ಇಟ್ಕೊಳ್ಬೇಕು. ಇಲ್ಲಿ ಸಮ ಇರ್ಬೇಕು ನೋಡಿ. ಈ ತರ ಇಟ್ಕೊಂಡ್ಬಿಟ್ಟು ಕರೆಕ್ಟ್ ಆಗಿ ಈ ತರ ಎಳ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಮಾರ್ಕ್ ಮಾಡ್ಕೊಳ್ಳಿ. ಹಿಂಗೆ ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆಯಿಂದ ಹಿಂಗೆ ಚೆಕ್ ಮಾಡ್ಕೊಳ್ಬೇಕು. 2 ಇಂಚ್ ಬರ್ತಾ ಇದೆ, ಅದು ನಿಮ್ಮ ನೆಕ್ ವಿಡ್ತ್ ಆಗಿರುತ್ತೆ. ಈಗ ನೆಕ್ ವಿಡ್ತ್ಗೆ ನೀವು 2 ಇಂಚ್ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ ವಿಡ್ತ್ ಮಾರ್ಕಿಂಗ್ ಆದ್ಮೇಲೆ ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ಈಗ ನೀವು ಇಲ್ಲಿಂದ ಕರೆಕ್ಟ್ ಆಗಿ ಈ ಪಟ್ಟಿ ಇರುತ್ತೆ ಅಲ್ವಾ, ಈ ಲೈನು, ಇದನ್ನ ನೀವು ದಾಟ ಹೋಗ್ಬಾರ್ದು. ಟೇಪು ಕರೆಕ್ಟ್ ಆಗಿ ಈ ತರ ಇಟ್ಕೊಂಡು ಈ ರೀತಿ ಮೆಜರ್ಮೆಂಟ್ ತಗೊಳ್ಬೇಕು. ತಗೊಂಡು ನಿಮ್ಗೆ ಇಲ್ಲಿಂದ ಎಲ್ಲಿಗೆ ಸಿಗುತ್ತೆ ಅಲ್ಲಿಗೆ ಈ ತರ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕು. ಈ ತರ ಮಾರ್ಕಿಂಗ್ ಆದ್ಮೇಲೆ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಎಷ್ಟು ಮೆಜರ್ಮೆಂಟ್ ಸಿಗುತ್ತೆ ನೋಡಿ, 3. ಇದೇ ನಿಮ್ಮ ಶೋಲ್ಡರ್ ಆಗಿರುತ್ತೆ. ಈಗ ನೆಕ್ಸ್ಟ್ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿರ್ತಾರಲ್ಲ ನೆಕ್ ಬಿಡ್ತು, ಅಲ್ಲಿಂದ ಇಲ್ಲಿಗೆ 3 ಇಂಚ್ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ನೆಕ್ ಬಿಡ್ತು ಶೋಲ್ಡರ್ ಆದ್ಮೇಲೆ ಆರ್ಮೋಲ್ ಮೆಜರ್ಮೆಂಟ್ ತಗೊಳ್ಳೋದಕ್ಕೆ ಈ ಶೋಲ್ಡರ್ ಅಲ್ಲಿ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಂದ ನೀವು ಈ ತರ ಇಟ್ಕೊಳ್ಬೇಕು ಟೇಪ್ನ. ಇಲ್ಲಿ ಜಾಯಿಂಟ್ ಆಗಿರೋದು ಎಲ್ಲಿಗೆ ಬರ್ತಾ ಇದೆ ನೋಡ್ಕೊಂಡು ಮಾರ್ಕ್ನ ಮಾಡ್ಕೊಳ್ಬೇಕು. ಕರೆಕ್ಟ್ ಆಗಿ ನೋಡಿ ಈ ತರ ಒಂದು ಲೈನ್ ನ ಹಾಕೊಳ್ಬೇಕು. ಈ ಲೈನ್ ಇಲ್ಲೇನ್ ಜಾಯಿಂಟ್ ಆಗಿರುತ್ತೆ ಅಲ್ಲಿ ಕರೆಕ್ಟ್ ಆಗಿ ಒಂದು ಲೈನ್ ನ ಹಾಕೊಳ್ಬೇಕು. ಈ ತರ 5 ಬರ್ತಾ ಇದೆ. ನೆಕ್ಸ್ಟ್ ನೀವು 5 ಇಂಚ್ಗೆ ಇಲ್ಲೊಂದು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ನ ಹಾಕೊಳ್ಬೇಕು. ಈ ತರ ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಇಲ್ಲಿ ನೆಕ್ ವಿಡ್ತ್ ಏನ್ ತಗೊಂಡಿರ್ತೀರ, ಶೋಲ್ಡರ್ ಏನ್ ತಗೊಂಡಿರ್ತೀರ, ಅದೆರಡು ಪ್ರೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಷ್ಟು ಆರ್ಮೋಲ್ ಸೈಜ್ ಆಗಿರುತ್ತೆ. ಸೊ ಇವಾಗ ನೆಕ್ ವಿಡ್ತ್ ಬಂದ್ಬಿಟ್ಟು 2 ಇಂಚ್ ತಗೊಂಡಿದ್ದೀನಿ, ಇದು 3 ಇಂಚ್ ತಗೊಂಡಿದ್ದೀನಿ. ಆರ್ಮೋಲ್ ಬಂದ್ಬಿಟ್ಟು 5 ಇಂಚ್ ಇದೆ. ಈಗ ನೆಕ್ಸ್ಟ್ ಈ ಕಡೆಗೆ ಒಂದು ಲೈನ್ ನ ಹಾಕೊಂಡ್ಬಿಡಿ. ಈಗ ನೀವು ಫ್ರಂಟ್ ಡೀಪ್ ಲೆಂತ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಬೇಕು. ಈ ರೀತಿ ಇಲ್ಲಿ ಶೋಲ್ಡರ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಂದ ಇಟ್ಕೊಂಡು ಕರೆಕ್ಟ್ ಆಗಿ ಈ ಟೇಪ್ ನ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಬೇಕು. 6.5 ಬರುತ್ತೆ. 6.5ಗೆ ಒಂದು 6.5ಗೆ ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ನ ಮಾಡ್ಕೊಂಡು ಈ ಕಡೆನೂ ಕೂಡ ಒಂದು 2 ಇಂಚಿಗೆ ಲೈನ್ ನ ಹಾಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ 2 ಇಂಚಿಗೆ ಲೈನ್ ಮಾರ್ಕ್ ಮಾಡ್ಕೊಂಡಿದ್ದೀರಲ್ಲ ಈ ಕಡೆ ಒಂದು ಲೈನ್ ನ ಈ ತರ ಹಾಕೊಳ್ಳಿ. ಲೈನ್ ಹಾಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ 1/2 ಇಂಚ್ಗೆ ಈ ತರ ಒಂದು ಮಾರ್ಕ್ ನ ಮಾಡ್ಕೊಂಡು ರೌಂಡ್ ಶೇಪ್ ಕರ್ವ್ನ ನೀವು ತಕ್ಕೊಳ್ಬೇಕು.
ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಕರ್ವ್ ತೆಗೆಯೋದಕ್ಕೋಸ್ಕರ ಶೇಪ್ ತೆಗೆಯೋದಕ್ಕೆ ಮೊದಲಿಗೆ ನೀವು 1.5 ಇಂಚ್ಗೆ ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ 1 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿರೋದಕ್ಕೆ ಒಂದು ರೌಂಡ್ ಆಗಿ ಒಂದು ಕರ್ವ್ ಶೇಪ್ನ ತಕ್ಕೊಂಡು ಈ ತರ ಹಾಕೊಳ್ಳಿ. ನೆಕ್ಸ್ಟ್ ಇಲ್ಲಿ 1 ಇಂಚಿದು ಅಷ್ಟೇನೆ ಈ ತರ ಹಂಗೆ ಮಾಡ್ಕೊಳ್ಳಿ, ಲೈನ್ ಹಾಕೊಳ್ಳಿ ಕರ್ವ್ ಆಗಿ. ನೋಡಿ ಇದು ಫ್ರಂಟ್ ಡೀಪು, ಹಾಗೆ ಇದು ಆರ್ಮೋಲು. ನೆಕ್ಸ್ಟ್ ಇವಾಗ ನೀವು ಇಲ್ಲಿ ಕ್ರಾಸ್ ಬೆಲ್ಟ್ಗೋಸ್ಕರ ಮೊದಲಿಗೆ ನೀವು ಇಲ್ಲಿಂದ ಇಲ್ಲಿಗೆ 4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಕಡೆ 3 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಲೈನ್ ಹಾಕೊಂಡಿದ್ರಲ್ಲ, ಇದು ಕರೆಕ್ಟಾಗಿ ಮಧ್ಯದಲ್ಲಿ ಟೇಪ್ನ ಇಟ್ಕೊಂಡು 2.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈ ಥರ. ಈ ಕ್ರಾಸ್ ಬೆಲ್ಟ್ ಮೆಜರ್ಮೆಂಟ್ ಬಂದು ಸೇಮ್ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಇದೇ ಮೆಜರ್ಮೆಂಟಲ್ಲೇ ಇರುತ್ತೆ. ನೀವು ಮೆಜರ್ಮೆಂಟಲ್ಲಿ ಇನ್ ಕೇಸ್ 1/2 ಇಂಚು ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ಇದು ಕಾಮನ್ ಮೆಜರ್ಮೆಂಟು. ಈಗ ನೀವು ಒಂದು ಕರ್ವ್ನ ಮಾಡ್ಕೊಳ್ಬೇಕು ಕ್ರಾಸ್ ಬೆಲ್ಟ್ಗೆ. ಮೊದಲು ಈ ಲೈನಿಂದ ಈ ಲೈನ್ಗೆ ಸ್ವಲ್ಪ ಈ ರೀತಿ ಒಂದು ಲೈನ್ನ ಹಾಕ್ಕೊಳ್ಬೇಕು. ಅದಾದಮೇಲೆ ಈ ಲೈನಿಂದ ಈ ಲೈನ್ಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಇದು ಕ್ರಾಸ್ ಬೆಲ್ಟು, ಇದು ಫ್ರಂಟು ಅಂತ ಇಲ್ಲಿ ಈ ಥರ ಹಾಕೊಂಡ್ಬಿಡಿ. ಫ್ರಂಟ್ ಇದು ಇಲ್ಲಿ ಡಾಟ್ಸ್ ಹಿಡಿಯೋದಕ್ಕೆ ಫ್ರಂಟಲ್ಲಿ ಮೊದಲಿಗೆ ನೀವು ಇಲ್ಲಿಂದ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಲೈನ್ನ ಹಾಕೊಳ್ಳಿ. ನೆಕ್ಸ್ಟು ಇಲ್ಲಿ 1 ಇಂಚು, ನೆಕ್ಸ್ಟ್ ಈ ಕಡೆ 1 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಲೈನ್ನ ಹಾಕ್ಕೊಳ್ಬೇಕು. ಕ್ರಾಸ್ ಆಗಿ ಈ ರೀತಿ ಇಟ್ಕೊಂಡು ಒಂದು ಲೈನ್ನ ಹಾಕ್ಕೊಳ್ಬೇಕು. ಈ ತರ ಡಾಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಮಧ್ಯಕ್ಕೆ ಕರೆಕ್ಟಾಗಿ ಒಂದು ಡಾಟ್ನ ಹಾಕೊಳ್ಬೇಕಾಗುತ್ತೆ. ಇಲ್ಲಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ಇಟ್ಕೊಂಡು 9 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಿದ್ದಾದ್ಮೇಲೆ ಈ ಕಡೆ ಮಧ್ಯಭಾಗದಿಂದ ಕರೆಕ್ಟಾಗಿ ಡಾಟ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿಗೆ 2.5 ಇಂಚಿಗೆ ಒಂದು ಲೈನ್ನ ಎಳ್ಕೊಂಡು ಮಾರ್ಕ್ನ ಮಾಡ್ಕೊಳ್ಳಿ. ಈ ಕಡೆ 1/2 ಇಂಚಷ್ಟು ನೀವು ಇಟ್ಕೊಂಡು ಈ ಥರ ಲೈನ್ನ ಹಾಕ್ಕೊಳ್ಬೇಕು. 1/2 ಇಂಚ್ ಅಲ್ಲ, 1/4 ಇಂಚಷ್ಟು ಇಟ್ಕೊಂಡು ನೀವು ಲೈನ್ನ ಹಾಕ್ಕೊಳ್ಬೇಕು. ನೋಡಿ ಈ ಥರ. ನೆಕ್ಸ್ಟ್ ಇಲ್ಲಿ ಕರೆಕ್ಟಾಗಿ ಮಧ್ಯಕ್ಕೆ ಡಾಟ್ ಮಾಡ್ಕೊಂಡಿರ್ತೀರಲ್ಲ ಇಲ್ಲಿಂದ ಇಲ್ಲಿಗೆ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಕಡೆ ಒಂದು ಲೈನ್ನ ಹಾಕ್ಕೊಳ್ಬೇಕು. ಈ ರೀತಿ ಒಂದು ಲೈನ್ ಹಾಕೊಂಡಿದ್ದಾದ್ಮೇಲೆ ಸೇಮ್ ಇಲ್ಲೂ ಕೂಡ ಒಂದು 1/4 ಇಂಚಷ್ಟಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಈ ಥರ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಈ ಡಾಟ್ ಇಂದ ಕರೆಕ್ಟಾಗಿ ಈ ಥರ ಟೇಪ್ ಇಟ್ಕೊಂಡ್ಬಿಟ್ಟು ಆರ್ಮೋಲ್ ಸೈಡ್ಗೆ 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡು 1/4 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ನೀವು ಸ್ಟಿಚ್ನ ಮಾಡ್ಕೊಳ್ಬೇಕು ಲೈನ್ ಹಾಕೊಂಡು. ಇದು ಡಾಟ್ ಮಾರ್ಕಿಂಗ್ ಮುಗೀತು. ಇವಾಗ ಫ್ರಂಟ್ನ ಕಟ್ಟಿಂಗ್ ಮಾಡೋಣ. ಫ್ರಂಟ್ ಕಟ್ಟಿಂಗ್ ಮಾಡಬೇಕಾದ್ರೆ ನೀವು ಕ್ರಾಸ್ ಬೆಲ್ಟ್ನ ಫಸ್ಟ್ ಕಟ್ಟಿಂಗ್ ಮಾಡ್ಕೊಳ್ಳಿ. ಒಂದು ಸಿಂಗಲ್ ಲೇಯರ್ ಮಾತ್ರ ಎತ್ಕೊಳ್ಬೇಕು. ಇಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ 4 ಫೋಲ್ಡ್ ಎತ್ಕೊಳ್ಬಾರ್ದು. ಸಿಂಗಲ್ ಲೇಯರ್ ಮಾತ್ರ ಈ ಥರ ಇಟ್ಕೊಂಡು ಕಟ್ಟಿಂಗ್ನ ಮಾಡ್ಕೊಳ್ಬೇಕು. ನೋಡಿ ಇದು ಕ್ರಾಸ್ ಬೆಲ್ಟ್ ಆಯಿತು. ಈಗ ನೆಕ್ಸ್ಟು ಇಲ್ಲಿ ಏನು ಫ್ರಂಟ್ ಡೀಪ್ ಇದೆ ಅದನ್ನು ಕೂಡ ಸಿಂಗಲ್ ಲೇಯರ್ ಎತ್ಕೊಂಡು ನೀವು ಒಂದು ರೌಂಡ್ ಶೇಪಲ್ಲಿ ಕರ್ವ್ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಕರೆಕ್ಟಾಗಿ ನೀವು ಕಟ್ಟಿಂಗ್ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದಾದ್ಮೇಲೆ ಹಿಂಗೆ ಟರ್ನ್ ಮಾಡಿಕೊಂಡು ಈ ಆರ್ಮೋಲ್ ಮಾತ್ರ ನೀವು 4 ಫೋಲ್ಡಿಂಗ್ನ ಎತ್ಕೊಂಡ್ಬಿಟ್ಟು ನೀವು ಫಸ್ಟ್ ಲೈನ್ ಏನಿದೆ ಅದನ್ನ ನೀವು ಕಟ್ಟಿಂಗ್ನ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಟರ್ನ್ ಮಾಡಿಕೊಂಡು ನೀವು ಈಗ 2 ಫ್ರಂಟ್ ಇದೆಯಲ್ಲ 2 ಫ್ರಂಟನ್ನು ಬಟ್ಟೆ ಎತ್ಕೊಂಡ್ಬಿಟ್ಟು ಈ 2 ಲೈನ್ ಏನು ಹಾಕೊಂಡಿರ್ತೀರಾ ಅಲ್ಲಿಗೆ ನೀವು ಕಟ್ ಮಾಡ್ಕೊಳ್ಬೇಕು. ಇದು ಫ್ರಂಟ್ ಆಯಿತು. ಈಗ ನೆಕ್ಸ್ಟ್ ಇಲ್ಲಿ ಕರೆಕ್ಟಾಗಿ ನೀವು ಮಧ್ಯದಲ್ಲಿ ಜಾಯಿಂಟ್ ಆಗಿದೆಯಲ್ಲ ಆ ಕ್ಲಾತ್ನ ನೀವು ಕಟ್ ಮಾಡ್ಕೊಂಬಿಡಿ. ನೋಡಿ ಇದು ಫ್ರಂಟ್ ಪಾರ್ಟು. ನೆಕ್ಸ್ಟ್ ನಾವು ಬ್ಯಾಕ್ ಪಾರ್ಟ್ನ ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳೋದು ಅನ್ನೋದನ್ನ ತೋರಿಸ್ತೀನಿ. ಮೊದಲಿಗೆ ನೀವು ಈ ಕೆಳಗಡೆಯಿಂದ 1.5 ಇಂಚಿಗೆ ಹಿಂಗೆ ಮಾರ್ಕಿಂಗ್ನ ಮಾಡ್ಕೊಳ್ಳಿ. ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಒಂದು ಲೈನ್ನ ಹಾಕ್ಕೊಳ್ಬೇಕು. ಅದಾದಮೇಲೆ ನೀವು
ಬ್ಯಾಕ್ ಡೀಪಲ್ಲಿ ಲೆಂತ್ ಎಷ್ಟಿದೆ ಅಂತ ನಿಮ್ಮ ರೆಡಿ ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮದು ರೆಡಿ ಬ್ಲೌಸ್ನ ತೊಗೊಂಡ್ಬಿಟ್ಟು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಳ್ಬೇಕು. ಫೋಲ್ಡ್ ಮಾಡ್ಕೊಂಡಾಗ ಎಷ್ಟು ಬರ್ತಿದೆ ಚೆಕ್ ಮಾಡ್ಕೊಳ್ಳಿ. ನಂದು 9 ಬರ್ತಾ ಇದೆ. ನಿಮ್ದು ಎಷ್ಟಿದೆ ಬ್ಯಾಕ್ ಡೀಪ್ ಲೆಂತ್ ಚೆಕ್ ಮಾಡಿಕೊಂಡು 9 ಇಂಚಿಗೆ ಇಲ್ಲಿಗೊಂದು ಮಾರ್ಕ್ನ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇಲ್ಲಿ 2 ಇಂಚ್ ತೊಗೊಂಡಿದ್ರಲ್ಲ, ನೆಕ್ಸ್ಟ್ ಇವಾಗ ನೀವು ತುಂಬ ಬ್ರಾಡಾಗಿ ಡೀಪ್ ಹಾಕ್ಕೊತೀರಾ ಅಂತ ಅಂದರೆ 1 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಂಡು, ಅಂದರೆ 2 ಇಂಚಿಗೆ 1 ಇಂಚ್ ಸೇರಿಸ್ಕೊಂಡ್ರೆ 3 ಇಂಚಿಗೆ ಇಲ್ಲಿಗೊಂದು ಮಾರ್ಕ್ನ ಮಾಡಿಕೊಂಡು ಒಂದು ಲೈನ್ನ ಹಾಕ್ಕೊಳ್ಬೋದು. ಈ ಥರ. ಇಲ್ಲ ಅಂತಂದರೆ ನೀವು ಇದನ್ನು 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ 1 ಇಂಚ್ ಒಂದು ಲೈನ್ ಹಾಕ್ಕೊಂಡ್ರೆ, ಈ ಥರ ಒಂದು ಲೈನ್ ಹಾಕ್ಕೊಂಡ್ರೆ ನೆಕ್ಸ್ಟ್ ನೋಡಿ ಇಲ್ಲಿ 1 ಇಂಚಿಗೆ ನೀವು ಇಲ್ಲೊಂದು ಲೈನ್ನ ಹಾಕ್ಕೊಳ್ಬೋದು. ಇಲ್ಲಾಂದರೆ 3 ಇಂಚ್ ಇಟ್ಕೊಂಡೆ ಒಂದು ಲೈನ್ನ ಹಾಕ್ಕೊಳ್ಬೋದು. ಈಗ ನೆಕ್ಸ್ಟ್ ನೀವು ಇಲ್ಲಿ 1 ಇಂಚಷ್ಟು ಮಾರ್ಕ್ ಮಾಡಿಕೊಂಡು ಕರ್ವ್ ಶೇಪ್ನ ತಕ್ಕೊಳ್ಬೇಕು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ತಕ್ಕೊಳ್ಬೋದು. ಇದು ರೌಂಡ್ ಶೇಪ್ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಕರೆಕ್ಟಾಗಿ ಈ ಥರ ಕರ್ವ್ ಶೇಪ್ನ ತಕ್ಕೊಳ್ಬೇಕು. ಈಗ ನೆಕ್ಸ್ಟು ಈ ಲೈನ್ ಇರುತ್ತಲ್ಲ, ಇಲ್ಲಿಂದ ನೀವು ಕರ್ವ್ ಶೇಪ್ ತಗೊಂಡಿದ್ರಲ್ಲ, ಅದಕ್ಕೆ ನೀವು ಕಟ್ಟಿಂಗ್ನ ಮಾಡ್ಕೊಳ್ಳಿ. ನೋಡಿ ಇದು ಬ್ಯಾಕ್ ಪಾರ್ಟ್ ಆಯಿತು. ಇದು ಫ್ರಂಟು, ಇದು ಕ್ರಾಸ್ ಬೆಲ್ಟು. ಈಗ ಸ್ಲೀವ್ ಕಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಫ್ರಂಟು ಬ್ಯಾಕು ಕಟ್ಟಿಂಗ್ ಮಾಡಿದಾದ್ಮೇಲೆ ಬಟ್ಟೆ ಪೀಸ್ ಏನು ಉಳಿದಿದೆ ಅದನ್ನು ತಗೊಂಡು ಈ ಥರ ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಈ ಥರ ಎತ್ಕೊಂಡು ಈ ಥರ ಒಂದು ಫೋಲ್ಡಿಂಗ್ನ ಮಾಡ್ಕೊಳ್ಬೇಕು. ಇದು ಕ್ಲೋಸ್ ಆಗಿರೋದು ಮೇಲೆ ಇರುತ್ತೆ, ಓಪನ್ ಇರೋದು ಕೆಳಗಡೆ ಇರುತ್ತೆ, ಪೂರ್ತಿ ಕ್ಲೋಸ್ ಆಗಿರೋದು ನಿಮ್ಮ ಕಡೆ ಇರುತ್ತೆ. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡಿದ್ದಾದ್ಮೇಲೆ ನಿಮ್ಮದು ಮೆಜರ್ಮೆಂಟ್ ಬ್ಲೌಸ್ ತೊಗೊಂಡು ಸ್ಲೀವ್ದು ರೆಡಿ ಉದ್ದ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಿದ್ದಾದ್ಮೇಲೆ ಅದಕ್ಕೆ 1.5 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. 1.5 ಇಂಚ್ ಯಾಕೆ ಅಂತಂದರೆ ಪ್ಲೇನ್ ಬ್ಲೌಸ್ ಕಟ್ಟಿಂಗಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಸ್ಲೀವ್ ಉದ್ದ ಬಂದುಬಿಟ್ಟು 5.5 ಇದೆ, 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ 7 ಇಂಚ್ ಆಗುತ್ತೆ. ನಿಮ್ದು ಎಷ್ಟಿದೆ ತೊಗೊಂಡ್ಬಿಟ್ಟು ಈ ಕಡೆ ಡೌನಿಂದ ನೀವು ಕರೆಕ್ಟಾಗಿ 7 ಇಂಚಿಗೆ ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಥರ 7 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದಾದಮೇಲೆ ಈಗ ನೀವು ನಿಮ್ಮದು ಮೆಜರ್ಮೆಂಟ್ ಬ್ಲೌಸಲ್ಲಿ ತೋಳನ್ನ ಸುತ್ತಳತೆ ಎಷ್ಟಿದೆ ತೊಗೊಳ್ಬೇಕು. ಈ ಥರ ರೆಡಿ ತೊಗೊಂಡಿದ್ದಾದಮೇಲೆ ಅದಕ್ಕೆ ನೀವು 2 ಇಂಚ್ನ ಎಕ್ಸ್ಟ್ರಾ ಸೇರಿಸ್ಕೊಳ್ಬೇಕು. ನಂದು ತೋಳಿನ ಸುತ್ತಳತೆ ಬಂದು 6 ಇಂಚ್ ಇದೆ, 2 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ 8 ಆಗುತ್ತೆ. ಸೊ ಇಲ್ಲಿಗೆ ನನ್ನ ಬಟ್ಟೆ ಕರೆಕ್ಟಾಗಿದೆ, ಇಲ್ಲಿಗೆ 8 ಇಂಚು. ಸೊ ನಿಮ್ದು ಎಷ್ಟಿದೆ ನೋಡಿಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಕರೆಕ್ಟಾಗಿ ಈ ಥರ ಹಾಕ್ಕೊಳ್ಳಿ. ನಿಮ್ದು ಎಷ್ಟಿದೆ ನೋಡಿಬಿಟ್ಟು ಬಟ್ಟೆ ಕರೆಕ್ಟಾಗಿದ್ದರೆ ಓಕೆ, ಎಕ್ಸ್ಟ್ರಾ ಇದ್ದರೆ ಒಂದು ಲೈನ್ನ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲೂ ಒಂದು ಲೈನ್ನ ಹಾಕ್ಕೊಂಬಿಡಿ. ಈಗ ನೀವು ಇಲ್ಲಿ ಒಂದು 3 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳಿ. ಈ ಮಾರ್ಕಿಂಗ್ ಬಂದು ನಿಮಗೆ ಯಾವ ಸೈಜರ್ಗೆ ಎಷ್ಟು ಮಾರ್ಕಿಂಗ್ ಮಾಡ್ಕೊಳ್ಬೇಕು ಅನ್ನೋದು ತಿಳ್ಕೊಳ್ಬೇಕು. ಫಸ್ಟು ಇಲ್ಲಿ ನೀವು ತೋಳಿನ ಉದ್ದ 10ರಿಂದ ಮೇಲೆ ಅಥವಾ 10 ಇತ್ತು ಅಂತಂದರೆ 3.5 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಬೇಕು. 10ರಿಂದ 5 ಇದ್ದರೆ 3 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು. 5 ಇದ್ದರೆ 2.5 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಇವಾಗ ನನ್ನ ತೋಳಿಂದು ಲೆಂತ್ ಬಂದುಬಿಟ್ಟು 7 ಇದೆ. ಸೊ ಹಾಗಾಗಿ ಇಲ್ಲಿಗೆ 3 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಕಡೆಯೂ ಕೂಡ 3 ಇಂಚಿಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಂಬಿಡಿ. ಮಾಡಿಕೊಂಡು 2 ಇಂಚಿಗೆ ಒಂದು ಲೈನ್ನ ಹಾಕ್ಕೊಳ್ಳಿ. ಇದು ಸೇಮ್ ಎಲ್ಲ ಮೆಜರ್ಮೆಂಟ್ರಿಗೂ ಕೂಡ 2 ಇಂಚಿಗೆ ಒಂದು ಲೈನ್ನ ಬರುತ್ತೆ. ಈಗ ನೆಕ್ಸ್ಟ್ ಇಲ್ಲಿ 3 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೀರಲ್ಲ, ಅದಕ್ಕೆ 1/2 ಇಂಚು ಹಿಂದೆ ಒಂದು ಮಾರ್ಕಿಂಗ್ನ ಮಾಡಿಕೊಂಡು ಈಗ ನೀವು ಇಲ್ಲಿಂದ ಇಲ್ಲಿಗೆ ತೋಳಿನ ಶೇಪ್ನ ತಕ್ಕೊಳ್ಬೇಕು. ಕರ್ವ್ ಶೇಪ್ನ ಫಸ್ಟು ನೀವು ಒಂದು ಶೇಪ್ನ ತಕ್ಕೊಂಬಿಡಿ ಈ ಥರ. ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು 1/2 ಇಂಚ್ಗೆ, ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಇರಬೇಕು. 1/2 ಇಂಚ್ಗೆ ಒಂದು ಇನ್ನೊಂದು ಲೈನ್ನ ತಕ್ಕೊಳ್ಬೇಕು. ಇಷ್ಟೇ ಇವಾಗ ತೋಳಿದು ಮಾರ್ಕಿಂಗ್ ಮಾಡ್ಕೊಳ್ಳೋದು. ಇಷ್ಟು ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ತುಂಬ ಈಸಿ ಇರುತ್ತೆ. ಈಗ ಸ್ಲೀವ್ ಕಟ್ಟಿಂಗ್ನ ಮಾಡ್ಕೊಂಬಿಡಿ. ಹಿಂಗೆ ಟರ್ನ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಮೊದಲನೇ ಲೈನ್ನ ಕಟ್ ಮಾಡ್ಕೊಳ್ಬೇಕು ನೀವು. ಅದಾದಮೇಲೆ ನೀವು ಈ ಲೈನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಈ 2 ಲೇಯರ್ನ ಮಾತ್ರ ಇಟ್ಕೊಂಡು ಈ ಲೈನ್ನ ಕಟ್ ಮಾಡ್ಕೊಳ್ಬೇಕು. ಪೂರ್ತಿ ಕ್ಲಾತ್ನ ಎತ್ಕೊಳ್ಬೇಡಿ. 4 ಫೋಲ್ಡಿಂಗ್ ಆಗಿದೆಯಲ್ಲ ಅದನ್ನು ತೊಗೊಳ್ಬೇಡಿ. 2 ಲೇಯರ್ ಮಾತ್ರ ತೊಗೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ ಸ್ಲೀವ್ ಕಟ್ಟಿಂಗು.
ಈಗ ನೀವು ಫ್ರಂಟ್ ಟು ಬ್ಯಾಕ್ ಉಲ್ಟಾ ಆಗಬಾರ್ದು ಅಂತ ಅಂದರೆ ಮೊದಲು ನೀವು ಈ ಥರ ಮೇಲ್ಗಡೆ ಒಂದು ಪ್ಲೇಸು, ನೆಕ್ಸ್ಟು ಈ ಕಡೆ ಇಲ್ಲೊಂದು ಪ್ಲೇಸು, ಈ ಎರಡು ಕ್ಲಾತ್ನ ಈ ಥರ ತೆಗೆದುಬಿಟ್ಟು ಇಲ್ಲಿ ಮೈನಸ್ ಹಾಕೊಳ್ಳಿ. ಇದು ಯಾವ ರೀತಿ ಅಂತ ಸ್ಟಿಚಿಂಗ್ ಮಾಡಬೇಕಾದ್ರೆ ತಿಳಿಸ್ತೀನಿ ನಾನು. ಇದು ಬ್ಯಾಕ್ ಆಯಿತು, ಇದು ಫ್ರಂಟು, ಇದು ಸ್ಲೀವು, ಹಾಗೆ ಇದು ಕ್ರಾಸ್ ಬೆಲ್ಟ್ ನೀವು ನಾನು 2 ಲೇಯರ್ ಮಾತ್ರ ತೋರಿಸಿದ್ದೀನಿ. ಇನ್ನೊಂದು ನೀವು ಎಕ್ಸ್ಟ್ರಾ ಪೀಸ್ ಮಿಕ್ಕಿರುತ್ತಲ್ಲ ಅದರಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ಪ್ಲೇನ್ ಬ್ಲೌಸ್ ಕಟ್ಟಿಂಗ್ನ ತೋರಿಸಿದ್ದೀನಿ. ನಿಮಗೆ ಇದರಲ್ಲಿ ಯಾವ್ದಾದ್ರು ಕನ್ಫ್ಯೂಷನ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಬ್ಲೌಸ್ ಸ್ಟಿಚಿಂಗ್ ಆ್ಯಂಡ್ ಕಟ್ಟಿಂಗಲ್ಲಿ ಈಸಿ ಮೆಥಡ್ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.